ಸಿಂಧನೂರು ತಾಲೂಕಿನ ತುರುವೇಹಾಳ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪತ್ರಿಕಾಗೋಷ್ಠಿ ಕರೆಯಲಾಯಿತು. ಹೆಮ್ಮಗಡಗ ರಸ್ತೆಯ ಡಿವೈಡರ್ ಕಾಮಗಾರಿಯು ಆಮೆಗತಿಯಲ್ಲಿ ಸಾಗಿದ್ದು, ಇದರಿಂದ ಪ್ರಯಾಣಿಕರಿಗೆ, ಸ್ಥಳೀಯರಿಗೆ ಬಹಳ ತೊಂದರೆಯಾಗುತ್ತಿದ್ದು, ಇದುವರೆಗೂ ಸುಮಾರು 15ರಿಂದ 20 ಅಪಘಾತಗಳಾಗಿವೆ. 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಎಲ್ಲ ಘಟನೆಗಳಿಗೆ ಯಾರು ಜವಾಬ್ದಾರರು? ಕಾಮಗಾರಿಯು ಇನ್ನು 1.5 ತಿಂಗಳಲ್ಲಿ ಮುಗಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಕಡೆ ಗಮನಹರಿಸಿ ಅಮಾಯಕ ಜೀವಗಳಿಗೆ ತೊಂದರೆಯಾಗದಂತೆ ಕಟ್ಟೆಚ್ಚರ ವಹಿಸಿ ಅಪಘಾತಗಳ ತೀವ್ರತೆ ಬಗ್ಗೆ ಅರಿವು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ಇರುವುದರಿಂದ ಅತಿ ಹೆಚ್ಚು ಅಪಘಾತಗಳಾಗುತ್ತಿವೆ ಎಂದು ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷ ಅನ್ವರ್ ಪಾಷಾ ತಿಳಿಸಿದರು. ಇಲ್ಲಿ ಸಾರ್ವಜನಿಕವಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ಆಮೇಲೆ ವ್ಯಾಪಾರ ಮಾಡೋದು ಕೂಡ ಬಹಳಷ್ಟು ಸಮಸ್ಯೆ ಆಗ್ತದೆ. ಯಾಕಂದ್ರೆ ಕೆಲಸ ಬಹಳ ಸ್ಥಗಿತವಾಗಿ ನಡೆಯಕೊಂಡೈತಿ. ಹಂಗಾಗಿ ಇಲ್ಲಿ ಮೂಕ ಪ್ರಾಣಿಗಳ ಕೂಡ ಜೀವ ಹಾನಿ ಆಗ್ತಾ ಇದೆ. ಇವತ್ತು ನಾಯಿ ಆಗಿರ್ಬೋದು, ದನ ಆಗಿರ್ಬೋದು, ಎತ್ತಾಗಿರ್ಬೋದು, ಏನೇ ಒಂದಾಗ್ಲಿ ಅವು ಕೂಡ ಬಹಳಷ್ಟು ಹಿಂಸೆ ಕೂಡ ಆಗ್ಯಾವ, ಸಾವು ನೋವು ಕೂಡ ಆಗ್ಯಾವ. ಹಂಗಾಗಿ ಇಲ್ಲಿ ಊರಾಗ ಕೆಲವು ಮಂದಿ ಅನ್ಬೋದು, ಊರಾಗ ಅಧಿಕಾರಿಗಳು ಬಂದು ನೋಡ್ತಾರ ಮಾಡ್ತಾರ ಅಂತೇಳಿ ಊರು ಪ್ರತಿನಿಧಿಗಳು ಹೇಳ್ತಾರ. ಆದ್ರೆ ಇಲ್ಲಿ ಪ್ರತಿನಿಧಿಗಳು ಕೂಡ ಇಲ್ಲ, ಅಧಿಕಾರಿಗಳು ಕೂಡ ಇಲ್ಲ. ಹಂಗಾಗಿ ಈ ಕೆಲಸ ಬೇಸರದ ಸಂಗತಿ. ಒಂದು ಊರಿಗೆ ಒಂದು ಒಳ್ಳೆ ಕೆಲಸ ಆಗಿದ್ದ ನಾವು ಅನ್ಕೊಂಡಿವಿ, ಆದ್ರೆ ಜೀವ ಹಾನಿಗಳು ಜಾಸ್ತಿ ಆಗ್ಕೊಂತಾವ. ಆದ ಕಾರಣಕ್ಕ ಸೂಕ್ತ ಸಮಯದಲ್ಲಿ ಅದನ್ನಂತೂ ಮಾಡಿಲ್ಲ. ಆದ್ರೆ ಇದ್ದ ಸಮಯದಲ್ಲಿ ಅದನ್ನ ಮಾಡಿ ಕೊಟ್ರೆ ಕಾಂಟ್ರಾಕ್ಟರ್ ಆಯ್ತು, ಅಧಿಕಾರಿಗಳು ಆಯ್ತು, ಕ್ಷೇಮವಾಗಿ ಇರ್ತಾರಲ್ಲ ಅಂದ್ರೆ ಅವ್ರ ವಿರುದ್ಧ ನಾವು ಕಠಿಣ ಉಗ್ರವಾದ ಹೋರಾಟ ಮಾಡ್ತೀವಿ. ಎಲ್ಲಿ ಹೋರಾಟ ಮಾಡ್ತೀವಿ ಅಂದ್ರೆ ಆ ಕೆಲಸ ಮುಗಿಯುವವರೆಗೆ ಇಲ್ಲ, ಅವ್ರ ಲೈಸೆನ್ಸ್ ಕೂಡ ಬ್ಲಾಕ್ ಲಿಸ್ಟ್ ನಾಗ ಬೀಳಬೇಕು, ರದ್ದಾಗಬೇಕು. ಇಂಥ ಕಾಂಟ್ರಾಕ್ಟರ್ಗೆ ಮತ್ತೆ ಕೆಲಸಗಳು ಕೊಡಬಾರ್ದು. ಯಾಕಂದ್ರೆ ನಮ್ಗೆ ಸಂದೇಹ ಏನ್ ಬರ್ತೈತೆ ಅಂದ್ರೆ ಇದಾಗ ಅಧಿಕಾರಿಗಳು ಕೂಡ ಶಾಮೀಲಾಗ್ಯಾರ ಇಂಥ ಕಾಂಟ್ರಾಕ್ಟರ್ಗಳು, ಬೆಸ್ಟ್ ಕಾಂಟ್ರಾಕ್ಟರ್ಗಳು ಅಂತೇಳಿ ನಮ್ಗೆ ಅನಿಸಿಕೆ ಐತೆ. ಹಂಗಾಗಿ ಸಮಯ ಏನಿಲ್ಲ, ಇನ್ನೂ 1.5 ತಿಂಗಳದಾಗ ಅವರು ಕೆಲಸ ಮಾಡಿ ಕೊಟ್ರೆ, ಪೂರ್ಣ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಅವ್ರ ವಿರುದ್ಧವಾಗಿ ನಾವು ರೋಡ್ ಇಳಿದು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಎಲ್ಲ ಪ್ರಗತಿಪರ ಸಂಘಟನೆಗಳು ಒಕ್ಕೂಟದಿಂದ ಈ ಒಂದು ಸುದ್ದಿಗೋಷ್ಠಿನ ಕರೆಯಲಾಗಿದೆ. ಅವ್ರು ಏನು ಸಮಯಕ್ಕೆ ಮಾಡಲಿಲ್ಲ ಅಂದ್ರೆ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೇವೆ. ಏನು ಮಾಡ್ತಾರೆ ಅಷ್ಟೇ ಕಾಮಗಾರಿಯು ಕೆಲವು 1 ವರ್ಷ ಕಳೆದರೂ ಕೂಡ ಯಾವುದೇ ಮುಂಜಾಗ್ರತೆ ಕ್ರಮವನ್ನು ವಹಿಸದೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದೆ. ಆದ ಕಾರಣ ದಿನೇ ಅಪಘಾತಗಳು ಹೆಚ್ಚುತ್ತಿವೆ. ಸರಿಸುಮಾರು ಇಲ್ಲಿಗೆ 15 ಅಪಘಾತಗಳು ಆಗಿದ್ದು, ಅದರಲ್ಲಿ ಸ್ಥಳದಲ್ಲಿ ಕೂಡ 3 ಜನ ಮಾಡುತ್ತಿದ್ದಾರೆ. ಇನ್ನುಳಿದ ಜನರು ಏನು ಮಾಡಿದ್ದಾರೆ, ಗಂಭೀರ ಗಾಯಗೊಂಡು ಸಂಬಂಧಪಟ್ಟ ಆಸ್ಪತ್ರೆಗಳಿಗೆ, ಹತ್ತಿರದ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಪಡೆದಿದ್ದಾರೆ. ಆದ ಕಾರಣ ದಯವಿಟ್ಟು ಕಾಂಟ್ರಾಕ್ಟರ್ಗಳು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮತ್ತು ನಮ್ಮ ಪೆಟ್ರೋಲ್ ಬಂಕ್, HP ಪೆಟ್ರೋಲ್ ಬಂಕ್ ಮತ್ತು ನೈರ ಪೆಟ್ರೋಲ್ ಬಂಕ್ ಹತ್ತಿರ ಒಂದು LED ಪ್ರಕಾಶಮಾನವಾಗಿ ಬೀಳ್ತಕ್ಕಂಥ LED ಲೈಟನ್ನು ಹಾಕಿಸಿಕೊಡಬೇಕು. ಒಂದು ವೇಳೆ ಹಾಕಿಸದೆ ಕೊಡದೇ ಇದ್ದಲ್ಲಿ ಮುಂದೆ ಆಗುವಂಥ ಅಪಘಾತಗಳಿಗೆ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿಗಳು ನೇರ ಹೊಣೆಗಾರರಾಗಿರ್ತಾರೆ. ಆದ ಕಾರಣ ದಯವಿಟ್ಟು ಅಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಊರಿನ ಜನಪ್ರತಿನಿಧಿಗಳಾಗಿರ್ತಕ್ಕಂಥ MLA ಸಾಹೇಬರಾಗಿರ್ಬೋದು ಗಮನ ಹರಿಸಿ ಈ ಕಾಮಗಾರಿಯನ್ನು ಇನ್ನು 1.5 ತಿಂಗಳಲ್ಲಿ ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ಮುಂದಾಗುವಂಥ ಏನೇ ಆಗಲಿ, ಅಪಘಾತ ಇರ್ಬೋದು, ಏನೇ ಸಾವು ನೋವುಗಳು, ಅದಕ್ಕೆಲ್ಲ ನೇರ ಹೊಣೆಗಾರರಾಗಿರ್ತಾರೆ. ಹಾಗಾಗಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಎಂದು ಹೇಳಿ ನನ್ನ 2 ಮಾತುಗಳನ್ನು ಕಟ್ಟಡ ಕಾರ್ಮಿಕರಿಂದ ನಾವು ಮಾತಾಡ್ತಾ ಇರ್ತಕ್ಕಂಥ ನಮ್ಮ ಸಂಘಟನೆ ಇದು ಕಾಮಗಾರಿ ರೋಡ್ ಕಾಮಗಾರಿ ಪ್ರಾರಂಭವಾಗಿ ನಾವು 3 ವರ್ಷ ಅಂತಂದರೆ 2022ನೇ ಸಾಲಿನಲ್ಲಿ ಫೆಬ್ರವರಿಯಲ್ಲಿ ಪ್ರಾರಂಭವಾಗಿ ನಮಗೆ ಏನಂತ ಹೇಳಿದ್ರು, 9 ತಿಂಗಳಲ್ಲಿ ಈ ಕಾಮಗಾರಿನ ಮುಗಿಸ್ಕೊಡ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದರು ಪೂಜಾ ಪ್ರಾರಂಭ ಮಾಡೋ ಕಾಲಕ್ಕೆ. ಆದರೂ 9 ತಿಂಗಳ ಕಳೆದರೂ ಕೂಡ ಇವತ್ತಿಗೆ 1.5 ವರ್ಷ ಕಳೆದರೂ ಕೂಡ ಅದೇನಿಲ್ಲ, ಕಾಮಗಾರಿ ಪ್ರಗತಿಯಲ್ಲೇ ಇವತ್ತು ಮುಗಿದಿಲ್ಲ. ಆದರೆ ಅಂತಂಥ ಘಟನೆಗಳು ನಡೆಯಕತ್ತವೆ ಇವತ್ತು. ಏನಪ್ಪ ಅಂದ್ರೆ ನಾವು ಕೂಡ ಒಂದು ರೋಡ್ನಲ್ಲೇ ವಾಸವಾಗಿರೋದ್ರಿಂದ ದಿನನಿತ್ಯ ನೋಡ್ತೀವಿ ನಾವು ಪ್ರತಿಯೊಂದು. ಮೊನ್ನೆಯಪ್ಪ 1-2 ಸೈಕಲ್ ಮಾಡ್ಕೊಂಡು ರಾತ್ರಿ ಬೈಕ್ನಲ್ಲೇ ಆಕ್ಸಿಡೆಂಟ್ ಆಗಿ ಅವರು ಆಸ್ಪತ್ರೆಯಲ್ಲೇ ಹೋಗಿದ್ದಾರೆ. ಕೆಲವೊಬ್ಬರೇನು ಇದಾದ್ರು ಅಂತ ನಾವು ತಿಳ್ಕೊಂಡಿದ್ವಿ. ಆಮೇಲೆ ಮತ್ತೆ ನಿನ್ನೆ ಬೆಳಿಗ್ಗೆನೆ 1-2 ನಾಯಿಗಳು ಸಹಿತವಾಗಿ ರೋಡ್ನಲ್ಲಿ ಇರ್ತಕ್ಕಂಥ ನಾಯಿಗಳು ರೋಡ್ನಲ್ಲಿ ಸ್ಪೀಡಾಗಿ ಲಾರಿ ಅಥವಾ ಕಾರು, ಬೈಕ್ಗಳು ಸಾಕಷ್ಟು ಬರ್ತಾವಲ್ಲ, ಅಂಥದ್ರಿಂದಲೂ ಕೂಡ ಅಪಘಾತ. ನಿನ್ನೆ 1-2 ನಾಯಿಗಳು ಕೂಡ ಮೃತಪಟ್ಟವು, ಮೂಕ ಜೀವನ. ನೆಕ್ಸ್ಟು ಮತ್ತು ಇವತ್ತು ಬೆಳಗ್ಗೆನೆ ಅಂದರೆ ಇವತ್ತು ಎಷ್ಟು 2020 ಸಾಲ ಇವತ್ತಲ್ಲ, ಇವತ್ತಿನ ದಿವಸನೇ ಒಬ್ಬ ಯುವಕ ಅಲ್ಲಿಂದ ಬೈಕ್ ತೊಗೊಂಡು ಬರೋಕಾಲಕ್ಕೆ ಲಾರಿ ಬಂದ್ಬಿಡ್ತೀವಿ. ಅದು ಡಂಬರ್ ಹಾಕಿದಾರೆ, ಇನ್ನೊಂದು ಸೆಟ್ಟಿಂಗ್ ಆಗಿಲ್ಲ. ಸಡನ್ಲಿ ಗಾಡಿ ಲಾರಿ ಬರ್ತಂತ ಬಳಸೋದ್ರಲ್ಲೇ ಅವ್ನು ಸ್ಲಿಡ್ ಆಗಿ ಬಿದ್ದುಬಿಟ್ಟ. 1 ಸೆಕೆಂಡ್ ಆಗಿದ್ರೆ ಅವನು ಲಾರಿ ಒಂದು ಬ್ರೇಕ್ ಮಾಡ್ದ ಸರಿ,
ಇಲ್ಲಾಂದ್ರೆ ಅವ್ನ ಮೇಲೆ ಹತ್ತು ಹೋಗ್ಬಿಡೋದು, ಅದು ಇವತ್ತು ಶವನ ಆಗ್ಬಿಡೋದು. ಅಂಥ ಒಂದು ಇದರಲ್ಲಿ ನಾವು ಕೂಡ ಹಂಗೆ ಬಂದು ಸಡನ್ ತೆಗೆದು ಅವ್ನಿಗೆ ನೀರಿಗೆ ಹಾಕಿ ಸ್ವಲ್ಪ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಮೊನ್ನೆ ಒಂದು ಕಾರ್ನ ಬಂದು ಈ ಮಧ್ಯದಲ್ಲಿ ಹಾಕಿರ್ತಕ್ಕಂಥ ಸಿಮೆಂಟ್ ರೋಡು ಅದೇನು ಕಾರ್ ಮಾಡಿದ್ರು, ಅದರಲ್ಲಿ ಕೂಡ ಹೋಗಿ ಕಾರ್ ಅಡ್ಡ ಬುದ್ಧಿ